ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ರುಚಿಯಾಗಿ ಟೊಮ್ಯಾಟೊ ಗೊಜ್ಜು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಫಸ್ಟ್ ಈರುಳ್ಳಿಯನ್ನು ಮತ್ತು ಟೊಮ್ಯಾಟೊನ ಕ್ಲೀನಾಗಿ ಎಲ್ಲ ಫಸ್ಟು ಕಟ್ ಮಾಡ್ಕೊಂಬಿಡೋಣ. ಜೊತೆಗೆ ಫಸ್ಟ್ ನಾನು ಇಲ್ಲಿ ಸಾಸಿವೆ ಕಾಳನ್ನು ತಗೋತಾ ಇದ್ದೀನಿ. ಸಾಸಿವೆ ಕಾಳು ನಂತರ ನಾನು ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ. ಸೊ ಸಿಪ್ಪೆ ನಾನು ಜೊತೆಗೆ ಇಟ್ಕೊಂಡಿದ್ದೀನಿ ಬಿಕಾಸ್ ರುಚಿ ಹೆಚ್ಚಾಗುತ್ತೆ ಅನ್ನೋ ಸಲುವಾಗಿ. ಇದರ ಜೊತೆಗೆ ಅರಿಶಿಣದ ಪುಡಿ ಹಾಗೂ ಈರುಳ್ಳಿ ನಾನಿಲ್ಲಿ ಆರಾಮಾಗಿ ಒಂದು 3-4 ಈರುಳ್ಳಿ ಅಂತೂ ತೊಗೊಂಡಿದ್ದೀನಿ ಬಿಕಾಸ್ ನನಗೆ ಈರುಳ್ಳಿ ಅಂದರೆ ತುಂಬ ಇಷ್ಟ. ಜೊತೆಗೆ ಟೊಮ್ಯಾಟೊ ಬಂದುಬಿಟ್ಟು ನಾನು 9 to 10 ಟೊಮ್ಯಾಟೋಸ್ ತೊಗೊಂಡಿದ್ದೀನಿ. ಕ್ಲೀನಾಗಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮಗೆ ಬೇಕಾಗುವಂತಹ ಮಸಾಲ ಅಂದರೆ ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಹಾಗೂ ಸ್ವಲ್ಪ ಗರಂ ಮಸಾಲ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಈಗ ನಾವು ಹೇಗೆ ಈ ಒಂದು ಟೊಮ್ಯಾಟೊ ಗೊಜ್ಜನ್ನ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಗೂ ಎಣ್ಣೆ ಕೂಡ ತೊಗೊಳ್ಳೋಣ, ಓಕೆನಾ. ಸೊ ಮೊದಲನೇದಾಗಿ ನಾನು ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಗೆ ನನ್ನ ಅಂದಾಜಿನಲ್ಲಿ ಹಾಕಿ ಅದು ಬಿಸಿ ಆಗ್ತಾಯಿದೆ ಅನ್ನೋವಾಗ ಅದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸೊ ಸಾಸಿವೆ ಕೂಡ ಕ್ಲೀನಾಗಿ ಚಿಟಪಟ ಅಂತ ಹೇಳಬೇಕು. ಆ ರೀತಿಯಾಗಿ ಕ್ಲೀನಾಗಿ ಫ್ರೈ ಆಯಿತು ಅನ್ನೋವಾಗ ನಾನು ಬೆಳ್ಳುಳ್ಳಿನ ತಗೋತೀನಿ ನೆಕ್ಸ್ಟು. ಸೊ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಕೆಂಪಾಗುವಷ್ಟು ಕ್ಲೀನಾಗಿ ಫ್ರೈ ಮಾಡ್ಕೋತೀನಿ. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕುರುಮ್ ಅಂತ ಹೇಳಬೇಕು, ಅಷ್ಟು ಫ್ರೈ ಆಗಬೇಕದು. ಸೊ ಬಿಕಾಸ್ ಬೆಳ್ಳುಳ್ಳಿನೇ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಈ ಟೊಮ್ಯಾಟೊ ಗೊಜ್ಜಿನಲ್ಲಿ. ಸೊ ಆಫ್ಟರ್ ಈ ಒಂದು ಬೆಳ್ಳುಳ್ಳಿ ಕ್ಲೀನಾಗಿ ಇದಾಗಿದೆ, ಫ್ರೈ ಆಗಿದೆ ಅನ್ನೋವಾಗ ಹಸಿಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಗೂ ಕರಿಬೇವಿನ ಸೊಪ್ಪನ್ನ ಈ ಪಾಯಿಂಟಲ್ಲಿ ನಾನು ಹಾಕ್ತೀನಿ. ಸೊ ಹಾಕಿಬಿಟ್ಟು ಕ್ಲೀನಾಗಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸೊ ಫ್ರೈ ಆಗ್ತಾ ಇದೆ ಅನ್ನೋವಾಗ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಹಾಕಬೇಕಾಗತ್ತೆ. ಸೊ ಒಳ್ಳೆ ನೀವು ಘಮ ಬರ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಫ್ರೈ ಆಗುವಾಗ. ಸೊ ಆವಾಗ ನೆಕ್ಸ್ಟ್ ನೀವು ಈರುಳ್ಳಿನ ಹಾಕಬೇಕು. ಸೊ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೇಗೆ ಅಂತಾರೆ ಆ ಒಂದು ಹಸಿ ಕಂಪೆಲ್ಲ ಹೋಗಿಬಿಟ್ಟು ಚೆನ್ನಾಗಿ ಕೆಂಪಾಗಿ ಈರುಳ್ಳಿ ಹುರ್ಕೊಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಫ್ರೈ ಆಗೋವಾಗನೇ ನಾನು ಸ್ವಲ್ಪ ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ, ನೀವು ಯಾವ ಸಾಲ್ಟ್ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಪಿಂಕ್ ಸಾಲ್ಟು ಅಂದರೆ ಸ್ವಲ್ಪ ಜಾಸ್ತಿ ಉಪ್ಪಾಗೋದ್ರಿಂದ ನಾನು ಸ್ವಲ್ಪನೇ ಹಾಕೋದು. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಕೆಂಪಾಗಿದೆ, ಅಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಟೊಮ್ಯಾಟೋನ ಮೇಜರಾಗಿ ಹಾಕ್ತಾ ಇರುವಂಥದ್ದು. ಸೊ ಅದರ ಅರ್ಥ ಫುಲ್ ಟೊಮ್ಯಾಟೋನ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಚೆಂದ ಮಾಡಿ ಅದನ್ನ ಮಿಕ್ಸ್ ಮಾಡಿಕೊಂಡ ನಂತರ ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು 5 minutes ಅಟ್ಲೀಸ್ಟು ಒಂದು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಮುಚ್ಚಿ ಇಟ್ಬಿಡ್ತೀನಿ. ಸೊ ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಾಗ ಚೆನ್ನಾಗಿ ಅದು ಬೇಯ್ಕೋಬೇಕು. ಸೊ ಅಷ್ಟು ಚೆನ್ನಾಗಿ ಇದಾಗ್ತಾ ಇದೆ, ಬೆಂದಿದೆ ಅಂತ ನಮಗೆ 5 ನಿಮಿಷ ಬಿಟ್ಟು ಮತ್ತೊಮ್ಮೆ ಲಿಡ್ ಓಪನ್ ಮಾಡಿ ನೋಡೋಣ. ಸೊ ಲಿಡ್ ಓಪನ್ ಮಾಡಿ ನೋಡಿದಾಗ ನನಗೆ ಉಪ್ಪು ಹಾಕಬೇಕು ಅಂತ ಅನ್ನಿಸ್ತು. ಸೊ ಮತ್ತೊಂದು ಸ್ವಲ್ಪ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಸೊ ದಟ್ ಚೆನ್ನಾಗಿ ಬೆಂದ್ಕೊಳ್ಳಿ ಅಂಥೇಳಿ. ಸೊ ಉಪ್ಪು ಹಾಕಿದ ನಂತರ ಇನ್ನೊಮ್ಮೆ ಚೆನ್ನಾಗಿ ಅದನ್ನು ತಿರುಗಿಸ್ಕೊತಾ ಇದ್ದೀನಿ. ಸೊ ಒಮ್ಮೆ ಇವೆಲ್ಲವೂ ಕೂಡ ಮಿಕ್ಸ್ ಆಯಿತು ಅನ್ನೋವಾಗ ಮತ್ತೊಮ್ಮೆ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಸೊ ಪದೇ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಇದು ಒಳ್ಳೆ ಚೆನ್ನಾಗಿ ಬಾಯ್ಲ್ ಆಗಿ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದರಿಂದ. ಈಗ ನೆಕ್ಸ್ಟ್ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಖಾರದ ಪುಡಿ ಆಗಲೇ ನಾನು ಹಸಿಮೆಣಸು ಹಾಕಿರೋದ್ರಿಂದ ಎಷ್ಟು ಮಟ್ಟಿಗೆ ನೋಡಿಕೊಂಡು ಅಂದಾಜಿನಲ್ಲಿ ನಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ನಂತರ ನಾನಿಲ್ಲಿ ಕೊರಿಯಾಂಡರ್ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪುಡಿನ ಹಾಕ್ತಾಯಿದ್ದೀನಿ. ಸೊ ಎರಡನ್ನೂ ಕ್ಲೀನಾಗಿ ಸಮವಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟ್ನಲ್ಲಿ ನಾನು ಗರಂ ಮಸಾಲ ಪುಡಿನ ಹಾಕ್ತಾಯಿದ್ದೀನಿ. ಸೊ ನೆನ್ಪಿಟ್ಕೊಳ್ಳಿ, ಗರಂ ಮಸಾಲದಲ್ಲೂ ಕೂಡ ಸ್ವಲ್ಪ ಖಾರ ಇರೋದ್ರಿಂದ ನಾನು ನೋಡಿಕೊಂಡು ಖಾರನ ನನಗೆ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡ್ಕೊಂಡು ನೋಡಿಕೊಂಡು ಹಾಕಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಮತ್ತೊಮ್ಮೆ ಓಪನ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಅನ್ನೋವಾಗ ಲಾಸ್ಟ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಬೌಲಷ್ಟು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಮ್ಯಾಕ್ಸಿಮಮ್ ಲಾಸ್ಟ್ನಲ್ಲಿ ಬೇಯಿಸ್ಕೊಂಡೆ. ಸೊ ಯು ಕ್ಯಾನ್ ಹ್ಯಾವ್ ದಿಸ್ ಟೇಸ್ಟಿಯಸ್ಟ್ ಟೊಮ್ಯಾಟೊ ಗೊಜ್ಜು ವಿತ್ ಚಪಾತಿ ಜೊತೆ ಅಥವಾ ಬಿಸಿ ಅನ್ನ ಜೊತೆ ಸರ್ವ್ ಮಾಡೋದ್ರಿಂದ ಬ್ಯೂಟಿಫುಲ್ ಆದಂಥ ರೆಸಿಪಿ ಆಗುತ್ತೆ.